ಸರ್ಕಾರಿ ನಿಯಮಗಳು ಕೇವಲ ಬಡವರಿಗಷ್ಟೇ ಸೀಮಿತವ? ಪ್ರಭಾವಿಗಳ ಶ್ರೀರಕ್ಷೆ ಇದ್ರೆ ಕೆಲಸಕ್ಕೆ ಬಾರದಿದ್ರೂ ಕೂಡ ಸಂಬಳ ಸಿಗ್ತದೆಯೇ? ಕೆಲಸಕ್ಕೆ ಬಾರದಿದ್ರೂ ಸಂಬಳ ಸಿಗುತ್ತದೆಯೇ? ಹೌದು ಎನ್ನುತ್ತಿದೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಪಂಚಾಯಿತಿಯ ಇಂದಿನ ಸ್ಥಿತಿ. ಇಲ್ಲಿ ಗಣಕಯಂತ್ರಕ್ಕೆ ಶಕುಂತಲಾ ನವಲಗುಂದ ಅವರ ಬೆಳಗ್ಗೆ ಹಾಜರಿ, ಮಧ್ಯಾಹ್ನ ಪರಾರಿ ನಾಟಕ ಈಗ ಬೆಳಗ್ಗೆಯೂ ನಾಪತ್ತೆ ಎಂಬ ಹಂತಕ್ಕೆ ತಲುಪಿದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಬೆಲೆಯಿಲ್ವಾ? ಕಳೆದ 11 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಈ ಆಪರೇಟರ್ ಪಂಚಾಯಿತಿಯನ್ನೇ ತಮ್ಮ ಸ್ವಂತ ಆಸ್ತಿಯಂತೆ ಬಳಸಿಕೊಳ್ಳುತ್ತಿದ್ದಾರೆ. ಇವರ ಬೇಜವಾಬ್ದಾರಿತನದಿಂದ ಬೇಸತ್ತ ಗ್ರಾಮಸ್ಥರು 5/3/2018 ನಡೆದ ಈ ಗ್ರಾಮ ಸಭೆಯಲ್ಲಿ ಈಕೆಯನ್ನ ಸೇವೆಯಿಂದ ತೆಗೆದು ಹಾಕಬೇಕು ಅಂತ ಅಧಿಕೃತವಾಗಿ ಠರಾವು ಪಾಸು ಮಾಡಿದ್ರು. ಆದ್ರೆ 8 ವರ್ಷಗಳಾದ್ರೂ ಈ ಠರಾವು ಜಾರಿಯಾಗದಿರೋದು ಆಡಳಿತದ ಅಟ್ಟಹಾಸಕ್ಕೆ ಸಾಕ್ಷಿಯಾಗಿದೆ. ಅಧ್ಯಕ್ಷರಿಗೆ ಮುಖ ತೋರಿಸಿದ ಆಪರೇಟರ್ ಪಂಚಾಯಿತಿಯ ಪ್ರಥಮ ಪ್ರಜೆ ಎನಿಸಿಕೊಂಡಿರುವ ಅಧ್ಯಕ್ಷರೇ ಆಪರೇಟರ್ಗೆ ಫೋನ್ ಮಾಡಿದ್ರೆ ಅವರ ಫೋನ್ ಸ್ವಿಚ್ ಆಫ್ ಬರುತ್ತೆ. ನನ್ನ ಮಾತಿಗೆ ಇಲ್ಲಿ ಬೆಲೆಗಿಲ್ಲ ಅಂತ ಅಸಹಾಯಕತೆ ತೋಡಿಕೊಂಡಿರೋದು ಪ್ರಜಾಪ್ರಭುತ್ವಕ್ಕೆ ಬಂದ ಎಂತಹುದೋ ಕೇಡು. ತಾಲೂಕು ಇಒ ಮೌನಕ್ಕೆ ಕಾರಣವೇನು? ರಾಷ್ಟ್ರ ಕ್ರಾಂತಿ ನ್ಯೂಸ್ ಸರಣಿ ವರದಿಗಳನ್ನ ಬಿತ್ತರಿಸಿದ್ರು, ದಾಖಲೆ ಸಹಿತ ದೂರು ಕೊಟ್ಟರು. ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ ಕಂದಕೂರು ಅವರು ಯಾವುದೇ ಕ್ರಮ ಕೈಗೊಳ್ಳದಿರೋದು ಸಾರ್ವಜನಿಕರಲ್ಲಿ ಹತ್ತಾರು ಅನುಮಾನಗಳನ್ನ ಹುಟ್ಟುಹಾಕಿದೆ. 2018 ನಿರ್ಣಯವನ್ನೇ ಗಾಳಿಗೆ ತುರಿದ ಈ ಅಧಿಕಾರಿಯ ಮೌನದ ಹಿಂದೆ ಯಾರ ಪ್ರಭಾವವಿದೆ? ಅಧಿಕಾರಿಗಳು ಆಪರೇಟರ್ಗೆ ರಕ್ಷಣೆ ಕೊಡುತ್ತಿದ್ದಾರೆಯೇ ಅಥವಾ ಆಡಳಿತ ನಡೆಸಲು ಅಶಕ್ತರಾಗಿದ್ದಾರೆಯೇ? ಇನ್ನಾದರೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಮಧ್ಯ ಪ್ರವೇಶಿಸಿ ಈ ಕೂಡಲೇ ಕರ್ತವ್ಯ ಲೋಪ ಎಸಗುತ್ತಿರುವ ಆಪರೇಟರ್ ಅನ್ನ ವಜಾ ಮಾಡಬೇಕು. ಇಲ್ಲವಾದಲ್ಲಿ ಗ್ರಾಮಸ್ಥರೊಂದಿಗೆ ಸೇರಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಮತ್ತು ಲೋಕಾಯುಕ್ತಕ್ಕೆ ದೂರು ಕೊಡುವುದಾಗಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಚ್ಚರಿಸುತ್ತೆ. ಮತ್ತೆ ಬರ್ತೀವಿ, ಅಲ್ಲಿ ತನಕ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್.